ಒಂದು ಸುಸಜ್ಜಿತವಾದ ಆಸ್ಪತ್ರೆ. ಆ ಆಸ್ಪತ್ರೆಗೆ ಬರೋ ರೋಗಿಗಳ ಸಂಖ್ಯೆಗೇನು ಕಡಿಮೆ ಇರಲಿಲ್ಲ. ಎಲ್ಲರೂ ಬಂದು ಟ್ರೀಟ್ಮೆಂಟ್ ತಗೊಂಡು ಗುಣ ಆಗಿ ಹೋಗೋರು. ಆದ್ರೆ ಕೆಲವು ದಿನಗಳಿಂದ ಅಲ್ಲಿ ಕೆಲವು ವಿಚಿತ್ರ ಘಟನೆಗಳು ನಡೀತಾ ಇದ್ದಾವೆ. ರೋಗಿಗಳಿಗೆ ಹಾಗೂ ಅಲ್ಲಿನ ಸಿಬ್ಬಂದಿಗಳಿಗೆ ಅಲ್ಯಾರೋ ಇದ್ದಾರೆ ಅನ್ನೋ ರೀತಿ ಭಾಸವಾಗ್ತಾ ಇದೆ. ಸಾವು ನೋವಿನ ಸಂಖ್ಯೆನೇ ಜಾಸ್ತಿ ಆಗೋದು, ಕೆಲಸ ಮಾಡ್ತಾ ಇದ್ದ ಸಿಬ್ಬಂದಿಗಳು ಅಚಾನಕ್ ಆಗಿ ತಲೆ ಸುತ್ತಿ ಬೀಳೋದು, ಇನ್ನು ಕೆಲವರು ಸ್ವಾಧೀನನೇ ಕಳ್ಕೊಳ್ಳೋದು, ಕಾರಣನೇ ಇಲ್ಲದೆ ಕೆಲವೊಬ್ರು ಆಸ್ಪತ್ರೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇವೆಲ್ಲ ನಡೆಯುತ್ತವೆ. ಮೊದಲು ಇವೆಲ್ಲ ಸಹಜವಾಗಿಯೇ ನಡೀತಾ ಇದೆ ಅಂತ ನಿಷ್ಕಾಳಜಿ ಮಾಡಿದ ಸಿಬ್ಬಂದಿಗಳಿಗೆ ಪರಿಸ್ಥಿತಿ ತಮ್ಮ ಕೈ ಮೀರಿ ಹೋಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಜಾಸ್ತಿ ದಿನ ಬೇಕಾಗ್ಲಿಲ್ಲ. ಆದ್ರೆ ಈಗಿನ ಕಾಲದಲ್ಲೂ ದೆವ್ವ ದೇವ್ರು ದಿಂಡ್ರು ಅಂದ್ರೆ ಯಾರು ನಂಬ್ತಾರೆ ಹೇಳಿ? ಆಸ್ಪತ್ರೆಯ ಈ ಪರಿಸ್ಥಿತಿ ಸರಿ ಹೋಗೋಕೆ ಅಲ್ಲಿನ ಸಿಬ್ಬಂದಿಗಳು ಶತಾಯಗತಾಯ ಪ್ರಯತ್ನಗಳನ್ನು ಪಡ್ತಾರೆ. ಆದ್ರೂ ಏನೂ ಸರಿ ಆಗದೆ ಇದ್ದಾಗ ದೈವದ ಮೊರೆ ಹೋಗಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಇದ್ಯಾಕೆ ಹೀಗಾಗ್ತಾ ಇದೆ ಅನ್ನೋದರ ಸಣ್ಣ ಸುಳಿವು ಕೂಡ ಅಲ್ಲಿನ ಸಿಬ್ಬಂದಿಗಳಿಗಿಲ್ಲ. ಜ್ಯೋತಿಷಿಗಳನ್ನ ಕರೆಸಿ ಅದರ ನಿಜವಾದ ಕಾರಣವನ್ನ ತಿಳಿದುಕೊಂಡಾಗ ಅಲ್ಲಿನ ಸಿಬ್ಬಂದಿಗಳು ಶಾಕ್ ಆಗಿ ಹೋಗ್ತಾರೆ. ಸುಮಾರು ವರ್ಷಗಳ ಹಿಂದೆ ಆ ಆಸ್ಪತ್ರೆ ನಿರ್ಮಾಣ ಮಾಡಿರೋ ಜಾಗದಲ್ಲಿ ಒಂದು ದಲಿತ ಕುಟುಂಬ ವಾಸವಾಗಿತ್ತು. ಆ ಕುಟುಂಬದವರು ಗುಳಿಗ ಹಾಗೆ ನಾಗಾರಾಧನೆ ಸೇರಿದಂತೆ 5 ದೈವಗಳನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸ್ತಾ ಇದ್ರು. ಅದೇ ರೀತಿ ಅವರು ತಮ್ಮನ್ನ ಕಾಪಾಡೋ ದೈವವನ್ನ ಚಾಚೂ ತಪ್ಪದೆ ಶ್ರದ್ಧಾ ಭಕ್ತಿಯಿಂದ ಆರಾಧಿಸಿಕೊಂಡು ಬರ್ತಾ ಇದ್ರು. ಹೀಗೆ ಸ್ವಲ್ಪ ಸಮಯ ಕಳೆಯುತ್ತೆ. ಸರ್ಕಾರ ದಲಿತರು ವಾಸ ಮಾಡ್ತಾ ಇರೋ ಆ ಜಾಗದಲ್ಲಿ ಒಂದು ಜಿಲ್ಲಾಸ್ಪತ್ರೆ ನಿರ್ಮಾಣ ಮಾಡೋದಾಗಿ ಆದೇಶವನ್ನ ಹೊರಡಿಸುತ್ತೆ. ತಮ್ಮ ಮೂಲ ಜಾಗನ ಬಿಟ್ಟು ಹೋಗೋಕೆ ಮನಸ್ಸಿಲ್ಲದೆ ಇದ್ರೂ ಸರ್ಕಾರದ ಆದೇಶವನ್ನ ಪಾಲಿಸಲೇಬೇಕಾದ್ರಿಂದ ಅವರು ತಮ್ಮ ಕುಟುಂಬ ಸಮೇತವಾಗಿ ಹಾಗೂ ತಾವು ಪೂಜಿಸ್ತಾ ಇದ್ದ ದೈವಗಳನ್ನ ಕಳ್ಕೊಂಡು ಹೊರಡ್ತಾರೆ. ಆದ್ರೆ ಇಲ್ಲೊಂದು ತಿರುವು ಹುಟ್ಟುಕೊಳ್ಳುತ್ತೆ. ಅವರೇನೋ ತಾವು ಪೂಜಿಸ್ತಾ ಇದ್ದ 5 ದೈವಗಳನ್ನು ಜೊತೆಗೆ ಕೊಂಡೊಯ್ತಾರೆ. ಆದ್ರೆ ಗುಳಿಗ ದೈವ ಮಾತ್ರ ತನ್ನ ಸ್ಥಾನನ ಬಿಟ್ಕೊಡೋದಿಲ್ಲ. ಈ ವಿಷಯದ ಅರಿವು ಅವ್ರು ಯಾರಿಗೂ ಇರಲ್ಲ. ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಅನ್ನೋ ಜಾಗದ ಹೃದಯ ಭಾಗದಲ್ಲಿ ಒಂದು ದೊಡ್ಡ ಅರಳಿ ಮರ ಇರುತ್ತೆ. ಕಾರ್ಮಿಕರು ಆ ಮರನ ತೆಗೆದು ಇನ್ನೊಂದು ಜಾಗದಲ್ಲಿ ನೆಟ್ಟು, ಅಂದ್ರೆ ಆಸ್ಪತ್ರೆ ಮುಂಭಾಗದಲ್ಲಿ ನೆಟ್ಟು ಸುಮ್ಮನಾಗ್ಬಿಡ್ತಾರೆ. ಹಾಗೆ ಕಾರ್ಮಿಕರು ಕೆಲಸ ಮಾಡುವಾಗ ಒಂದು ನಾಗರ ಹಾವನ್ನು ಕೂಡ ಸಾಯಿಸಿರ್ತಾರೆ. ನಿಮ್ಗೆಲ್ಲ ಗೊತ್ತಿರಬಹುದು, ನಾಗಾರಾಧನೆಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಸೇರಿದಂತೆ ದಕ್ಷಿಣ ಕರ್ನಾಟಕದಲ್ಲಿ ಎಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತ. ಒಂದು ಹಾವನ್ನ ಸಾಯಿಸಿದ್ರೆ ಅದರ ಶಾಪ ತಲತಲಾಂತರದವರೆಗೂ ತಟ್ಟುತ್ತೆ ಅನ್ನೋದು ಜನರ ನಂಬಿಕೆ. ಇಷ್ಟೆಲ್ಲ ಆದ್ರೂ ಯಾರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ದೆ ಒಂದು ಸುಸಜ್ಜಿತವಾದ ಜಿಲ್ಲಾಸ್ಪತ್ರೆ ನಿರ್ಮಾಣ ಆಗುತ್ತೆ. ಮೊದಲು ಯಾವ್ದು ತೊಂದರೆನೇ ಇಲ್ಲದೆ ಆಸ್ಪತ್ರೆ ತುಂಬಾ ಚೆನ್ನಾಗಿನೇ ನಡೆಯುತ್ತೆ. ಆದ್ರೆ ವರ್ಷಗಳು ಕಳೀತಾ ಇದ್ದ ಹಾಗೇನೆ ಅವರು ಮಾಡಿರೋ ತಪ್ಪಿನಿಂದ ಏನೇನನ್ನ ಎದುರಿಸಬೇಕಾಯ್ತು ಅನ್ನೋದನ್ನ ಈ ಮುಂಚೆನೆ ಹೇಳಿದ್ದೀನಿ. ಈಗ ಈ ಗುಳಿಗ ದೈವ ಯಾರು, ಈ ದೈವದ ಹಿನ್ನೆಲೆ, ಇದರ ಪವಾಡ ಎಂತದ್ದು ಅನ್ನೋದನ್ನ ನಾನು ಈ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಕೆಳಗಡೆ ಕಮೆಂಟ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಾರ್ಟ್ 2 ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.